ಫ್ರೆಂಡ್ಸ್, ನಾನು ಒಬ್ಬನೇ ಕಾಯ್ತಾ ಇದ್ದೀನಿ, ಯಾರೂ ಬಂದಿಲ್ಲ. ನಮ್ಮ ಫ್ರೆಂಡ್ಸ್ಗಳೆಲ್ಲ ಕಾಯಿಸ್ತಾ ಇದ್ದಾರೆ, ನೋಡ್ಬೇಕು ಇವಾಗ. ಇವನು ದೀಪ್ ಅಂತ ಕಮರ್ಷಿಯಲ್, ಇವನು ಕುಮಾರ್ ಅಂತ, ಅವ್ರು ಯತೀಶ್ ಅಂತ. ಎಲ್ಲ ಹತ್ತಿ 2,000 ರೂಪಾಯಿ ಡೀಸೆಲ್ ಹಾಕ್ಸ್ತಾ ಇದ್ದೀವಿ. ಆಲ್ ಇಂಡಿಯಾ ಡೈರಿ ಸರ್ಕಲಲ್ಲಿ, ನಯರ ಪೆಟ್ರೋಲ್ ಬಂಕಲ್ಲಿ ಫಸ್ಟ್ನೇ ಸತಿ ಇದು ನಯರ ಪೆಟ್ರೋಲ್ ಬಂಕ್. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಯಶು. ಸೊ ಈಗಾರಿಗೂ ಮಂತ್ರಾಲಯಕ್ಕೆ ಹೋಗ್ತಾ ಇದ್ದಾರೆ. ಫ್ರೆಂಡ್ ಎಲ್ಲ ಬಂದಿದ್ದಾರೆ. ಪೆಟ್ರೋಲ್ ಬ್ಯಾಂಕಲ್ಲಿ ಡೀಸೆಲ್ ಹಾಕಿಸ್ಕೊಂಡು ಈಗ ಜರ್ನಿನ ಸ್ಟಾರ್ಟ್ ಮಾಡಿದ್ದಾರೆ. ಅವ್ರ ಫ್ರೆಂಡ್ ಎಲ್ಲ ಬಂದಿದ್ದಾರೆ. ಒಂದು 6 ಜನ ಹೋಗ್ತಾ ಇದ್ದಾರೆ ಮಂತ್ರಾಲಯಕ್ಕೆ. ಸೊ ಅವರೊಬ್ಬರು ಮುಡಿ ಕೊಡಬೇಕು, ಅದಕ್ಕೋಸ್ಕರ ಅವ್ರು ಕೂದಲು ಬಿಟ್ಟಿದ್ದಾರೆ. ನೈಟ್ ಜರ್ನಿ ಮಾಡ್ತಾ ಇದ್ದಾರೆ. ಅಲ್ಲೇ ಸ್ವಲ್ಪ ಊಟ ಮಾಡಿಕೊಂಡು, ನೈಟ್ ಜರ್ನಿ ಮಾಡೋದ್ರಿಂದ ಸ್ವಲ್ಪ ನಿದ್ದೆ ಬರುತ್ತಲ್ಲ, ಅದಕ್ಕೋಸ್ಕರ ಅಲ್ಲಲ್ಲೇ ನಿಲ್ಲಿಸ್ಕೊಂಡು ಈಗ ಹೋಗ್ತಾ ಇದ್ದಾರೆ. ಇನ್ನೊಂದು ಸ್ವಲ್ಪ ದೂರ. ಸೊ ಕೊನೆಗೂ ಮಂತ್ರಾಲಯ ಬಂತು. ಈಗ ಮಂತ್ರಾಲಯ ರಶ್ ಇರೋದ್ರಿಂದ ರೂಮ್ ಹುಡುಕ್ತಾ ಇದ್ದಾರೆ. 6 ಜನ 2500 ಇರ್ತದೆ, 2000 ಸ್ಟಾರ್ಟ್ ಇರ್ತದೆ ಸರ್. ಸ್ಟಾರ್ಟೆಡ್ 2000. ನಮಗೊಂದು 300 ರೂಪಾಯಿ 400 ರೂಪಾಯಿ ರೇಂಜಲ್ಲಿದ್ರೆ ಬೇಕು. ಇನ್ನೇನು ಒಳಗೆ ಸ್ನಾನ ಮಾಡ್ತೀವಲ್ಲ, ಬನ್ನಿ ಹತ್ರ ನಾವು ಕಳಿಸಿ ವಿಡಿಯೋ ಅದು ಬಾತ್ರೂಮ್ಗೆಲ್ಲ ಎಲ್ಲ ಹೋಗೋದು ಅನ್ನೋದೇ. ಅಲ್ಲಿಂದ ಪಾರ್ಕಿಂಗ್ ಚಾರ್ಜ್ ಬೇಡ ಬಿಡೋಣ, ಇಲ್ಲಿಂದ ಪಾರ್ಕಿಂಗ್ ಚಾರ್ಜ್ ಏನು ಮಾಡೋಣ ಕುಮ್ಮಿ? 2,000 ಮಾಡೋಣ. 2 ರೂಮ್ ಮಾಡಬೇಕು ಅಂತಾರೆ. ಒಂದು ರೂಮ್ ಸರ್ ಎಷ್ಟು? ಬಜಿ ಸುಮ್ಮನೆ ಹೋಗಿ ಬರೋದು ಬೇಡ. ಮತ್ತು ಒಳಗೆ ವಾಪಸ್ ಬರೋದಾರ ಇಲ್ಲೇ ಹಾಕಿಲ್ಲ ಸುಮ್ಮನೆ ಮಾಡೋಣ. ಸರ್ ರೂಮ್ ಎಷ್ಟು ಸ್ಟಾರ್ಟ್ ಆಗುತ್ತೆ? 2.5 ಸ್ಟಾರ್ಟ್ ಆಗುತ್ತೆ. 2.5 ಕಮ್ಮಿ ಇಲ್ಲ. ಕೊನೆಗೆ 2,000 ರೂಪಾಯಿ ಕೊಟ್ಟು 3 ಕಾಟ್ ಬೆಡ್ರೂಮ್ ಮತ್ತು AC ರೂಮ್ ಮಾಡಿದ್ದಾರೆ. ಹೋಗ್ತಾ ಇದ್ದಾರೆ ಫ್ರೆಂಡ್ ಎಲ್ಲ. ಇದೆಲ್ಲ ಬರಲ್ಲ, ಕಳ್ಳಂತರ ಹೋಯ್ತಲ್ಲ. ಅಲ್ಲ, ಮಂಗಿಸ್ಬಿಟ್ಟು ಸುಮ್ಮನೆ ಮೇಲಕ್ಕೆ ಹೋಗ್ಬೇಕಿತ್ತು, ಕರೆಕ್ಟ್ ಆಗೋದು. ಬೆಳಗ್ಗೆ ಎದ್ದು ಕಾರ್ ಕ್ಲೀನಾಗಿ ಪಾರ್ಕ್ ಮಾಡಿದ್ದೇನೆ ಇಲ್ವೋ ಅಂತ ದೀಪು ಅವರು ಚೆಕ್ ಮಾಡೋಕ್ಕೆ ಹೋಗ್ತಾ ಇದ್ದಾರೆ ಕಾರ್ನ. ಸ್ನಾನಕ್ಕೆ ದೇವಸ್ಥಾನ ಹತ್ರ ಹಿಂಭಾಗದಲ್ಲಿರೋ ತುಂಗಾ ನದಿಗೆ ಹೋಗ್ತಾ ಇದ್ದಾರೆ. ಇವಾಗ ತುಂಗಾ ನದಿ ಹತ್ರ ಬಂದಿದ್ದಾರೆ. ನೀವೇ ನೋಡ್ತಾ ಇದ್ದೀರಾ, ಎಲ್ಲೂ ನೀರಿಲ್ಲ, ಎಲ್ಲ ಕೊಳೆಯಾಗಿದೆ, ಪಾಚಿ ಕಟ್ಕೊಂಡಿದೆ ನೀರೆಲ್ಲ ಫುಲ್ಲು. ಇವರು ನೀರು ಹುಡ್ಕೊಂಡು ಹೋಗ್ತಾ ಇದ್ದಾರೆ ಎಲ್ಲಿ ಚೆನ್ನಾಗಿದೆ ಅಂತ. ಜಾಸ್ತಿ ಮುಂದೆ ಹೋಗಿದ್ದಾರೆ, ಅಲ್ಲಿ ಚೆನ್ನಾಗಿರೋ ನೀರು ಇದೆ. ಇವತ್ತು ಭಾನುವಾರ ಆಗಿರೋದ್ರಿಂದ ಫುಲ್ ರಶ್ ಇದೆ. ಎಲ್ಲರೂ ಒಳ್ಳೆ ಸ್ನಾನ ಮಾಡಿಕೊಂಡು ಹಾಗೆ ಸ್ವಲ್ಪ ಹೊತ್ತು ನೀರಲ್ಲಿ ಆಟ ಆಡಿಕೊಂಡು ಎಲ್ಲರೂ ಎಂಜಾಯ್ ಮಾಡ್ತಾಯಿದ್ದಾರೆ. ಪ್ರಶಾಂತನ ವೈಟ್ ಆಗಿ ಚೆನ್ನಾಗಿ ಸ್ನಾನ ಮಾಡ್ತಾಯಿದ್ದಾರೆ. ಅವ್ರ ಹೆಸರು ಪ್ರಶಾಂತ್ ಅಂತ, ಎಲ್ಲರೂ ಪಚ್ಚಿ ಅಂತ ಕರೀತಾರೆ. ಅಂಜೂರಾಗಿ ಈಜಾಗಿ ಟ್ರೈ ಮಾಡ್ತಾ ಇದ್ದಾರೆ. ಸೊ ಹಾಗೆ ಸ್ನಾನ ಎಲ್ಲ ಮಾಡಿಕೊಂಡು ಸುತ್ತಮುತ್ತ ಸ್ವಲ್ಪ ವಿಡಿಯೋ ಮಾಡ್ಕೋತಾ ಇದ್ದಾರೆ ಎಲ್ಲರೂ. ಇವಾಗ ಎಲ್ಲರೂ ಫ್ರೆಶ್ ಅಪ್ ಆಗಿ ವಿಡಿಯೋಗಳಿಗೆ ಫೋಸ್ ಕೊಡ್ತಾ ಇದ್ದಾರೆ. ಕುಮೆ ಲಾ ಪ್ರಸಿ ಮುಜೆ ಏತೆ ಕುಮೆ ಕೊನೆಗೆ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ದರ್ಶನ ಮಾಡಲು ಹೊರಟಿದ್ದಾರೆ. ಸೊ ಎಂಟ್ರೆನ್ಸಲ್ಲಿ ರಾಮನ ಮೂರ್ತಿ ಹಾಗೂ ರಾಘವೇಂದ್ರ ಸ್ವಾಮಿದು ಸ್ಟ್ಯಾಚು ಇದೆ. ಈಗ ಮಠದ ಒಳಗಡೆ ಹೋಗ್ತಾ ಇದ್ದಾರೆ ದರ್ಶನ ಮಾಡೋದಕ್ಕೆ.
ರಾಘವೇಂದ್ರ ಸ್ವಾಮಿ ಮಠಕ್ಕೆ ಬಂದವರು ಮೊದಲು ಮಂಚಾಲಮ್ಮ ದೇವಿ ದರ್ಶನ ಪಡೆದು ಆಮೇಲೆ ರಾಘವೇಂದ್ರ ಸ್ವಾಮಿ ದರ್ಶನ ಪಡೆಯಬೇಕು. ಇದು ಮಂಚಾಲಮ್ಮ ದೇವಿ ರಾಘವೇಂದ್ರ ಸ್ವಾಮಿ ದರ್ಶನ ಪಡೆದು ಆಮೇಲೆ ಅಲ್ಲಿ ಸುತ್ತಮುತ್ತಲಿನ ದೇವಸ್ಥಾನನ ನೋಡೋಕೆ ಹೋಗ್ತಾ ಇದ್ದಾರೆ. ಅಲ್ಲಿ ಮೊದಲಿಗೆ ಅಭಯ ಆಂಜನೇಯ ದೇವಸ್ಥಾನ ಸಿಗುತ್ತೆ. ನೋಡ್ತಾ ಇದ್ದೀರಲ್ಲ ಫ್ರೆಂಡ್, ಇದೇ ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನ. ಅಭಯ ಆಂಜನೇಯ ಸ್ವಾಮಿ ದರ್ಶನ ಮುಗಿಸ್ಕೊಂಡು ನೆಕ್ಸ್ಟ್ ಹೊರಟಿದೆ ಪಂಚಮುಖಿ ಆಂಜನೇಯ ಸ್ವಾಮಿ ಸನ್ನಿಧಿ ನೋಡೋಕ್ಕೆ. ಇವಾಗ ಅಲ್ಲಿಗೆ ಹೋಗಿದ್ದಾರೆ. ಇದು ಪಂಚಮುಖಿ ಆಂಜನೇಯ ಸ್ವಾಮಿ ಮಲಗುತ್ತಿದ್ದ ಹಾಸಿಗೆ ದಿಂಬು. ಅದೇ ದೇವಸ್ಥಾನದ ಹಿಂಭಾಗದಲ್ಲಿ ಲಕ್ಷ್ಮೀ ದೇವಸ್ಥಾನ ಇದೆ. ಅಲ್ಲಿ ದರ್ಶನ ಪಡೆಯೋಕ್ಕೆ ಹೋಗ್ತಾ ಇದ್ದಾರೆ. ಇದು ಪಂಚಮುಖಿ ಆಂಜನೇಯ ಸ್ವಾಮಿಯ ಪಾದರಕ್ಷೆ. ಗುಡಿಯ ಹಿಂದುಗಡೆ ಒಂದು ಜಾಗವಿದೆ. ಈ ಜಾಗದಲ್ಲಿ ಮನಸ್ಸಲ್ಲಿ ಬೇಡ್ಕೊಂಡು ಕಾಯ ನೆನೆಸಿದ್ರೆ ನಾವು ಬೇಡ್ಕೊಂಡಿರೋದು ಈಡೇರುತ್ತೆ ಅನ್ನಂಗಿದ್ರೆ ಮಾತ್ರ ಕಾಯ ನೆಂಟುತ್ತೆ, ಇಲ್ಲಾಂದರೆ ಕಾಯ ನೆಂಟೋದಿಲ್ಲ. ಈಗ ರಘು ಕಾಯ ನೆನೆಸಿದರೆ ಅಂಟಿದೆ, ಅವ್ರಿಗೀಗ ಒಳ್ಳೆಯದಾಗಲಿ. ಈಗ ರಾಘವೇಂದ್ರ ಸ್ವಾಮಿಗಳು ವಾಸಿಯಾಗಿದ್ದ ಬಿಚ್ಚಾಲೆ ಅನ್ನೋ ಊರಿಗೆ ಹೋಗ್ತಾ ಇದ್ದಾರೆ. ಈ ಬಿಚ್ಚಾಲೆ ದೇವಸ್ಥಾನವನ್ನು ಬಾಳೆಹಣ್ಣು ಮತ್ತು ಬೆಲ್ಲದಿಂದ ಕಟ್ಟಲಾಗಿದೆ. ಅದೇ ಇದರ ವಿಶೇಷ. ಈ ದೇವಸ್ಥಾನ ಈಗ ಹೊಸದಾಗಿ ಮರುಸ್ಥಾಪನೆ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಪಾರ್ಕಿಂಗ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಅಲ್ಲಿ ನಾಗರ ಸನ್ನಿಧಿನೂ ಮಾಡಿದ್ದಾರೆ. ಬಿಚ್ಚಾಲೆಯಮ್ಮ ದರ್ಶನ ಮುಗಿಸ್ಕೊಂಡು ನೆಕ್ಸ್ಟ್ ಹೊರಟಿದ್ದೆ ರಾಘವೇಂದ್ರ ಸ್ವಾಮಿಯವರು ವಾಸವಾಗುತ್ತಿದ್ದ ಅಪ್ಪಣ್ಣಾಚಾರ್ಯ ಅವರ ಮನೆಗೆ. ಇದೇ ಅಪ್ಪಣ್ಣಾಚಾರ್ಯ ಅವರ ಮನೆ. ಅಲ್ಲಿ ರಾಘವೇಂದ್ರ ಸ್ವಾಮಿಯವರು ವಿಶ್ರಾಂತಿ ಪಡೆಯುತ್ತಿದ್ದ ಸ್ಥಳ ಇದೆ. ರಾಘವೇಂದ್ರ ಸ್ವಾಮಿಯವರು ಅಭಿಷೇಕ ಮಾಡಿ ಪೂಜಿಸುತ್ತಿದ್ದ ಪಾಂಡುರಂಗ ವಿಗ್ರಹವನ್ನು ಅಲ್ಲೇ ಇಕ್ಕಿದ್ದಾರೆ. ಈಗ ಮಂತ್ರಾಲಯದ ಎಲ್ಲ ದರ್ಶನ ಮುಗಿಸ್ಕೊಂಡು ಹಾಸನಿಗೆ ಹೊರಟಿದ್ದಾರೆ. ಈ ಬ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಥ್ಯಾಂಕ್ ಯು. ಹಾಗೆ ಫ್ರೆಂಡ್ಗೆ ಶೇರ್ ಮಾಡಿ.